ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಾನು ಬಂದಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಂತಂದರೆ ಆಮ್ಲ ಜ್ಯೂಸ್ ಮಾಡೋಣ ಅಂತ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಒಂದು ನೆಲ್ಲಿಕಾಯಿ 10 ಟ್ಯಾಬ್ಲೆಟ್ಗೆ ಸಮ ಅಂತ ಹೇಳ್ತಾರೆ. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ತುಂಬಾ ಇರುತ್ತೆ ಇದರಲ್ಲಿ. ಅದರಿಂದ ನಮಗೆ ಯಾವುದೇ ವೈರಸ್ ಆಗಲಿ ಅಥವಾ ಯಾವುದೇ ಬ್ಯಾಕ್ಟೀರಿಯಾ ಆಗಲಿ ಅಟ್ಯಾಕ್ ಮಾಡೋದಕ್ಕೆ ಆಗಲ್ಲ. ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋದ್ರಿಂದ ಈ ಒಂದು ಬೆಟ್ಟದ ನೆಲ್ಲಿಕಾಯಿನ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಏನಿದೆ ಅದಕ್ಕೆ ಸಮ ಅಂತ ಹೇಳ್ತಾರೆ. ಇವತ್ತು ನಾನು ಏನಕ್ಕೆ ಜ್ಯೂಸ್ ಮಾಡ್ತಾಯಿದ್ದೀನಿ, ಒಂದು ಚಿಕ್ಕದಾದ ಒಂದು ಪುಟ್ಟದಾದ ಒಂದು ಪ್ರಾಬ್ಲಮ್ ಆಯಿತು ಬಸ್ಸಲ್ಲಿ ಬರಬೇಕಾದ್ರೆ. ಭಾಳಷ್ಟು ಎಚ್ಚರಿಕೆಯಿಂದ ಇರಿ ಸ್ನೇಹಿತರೆ. ಬಸ್ಸಲ್ಲಿ ಬರುವಾಗ ಎಷ್ಟು ನಾವು ಗಮನ ವಹಿಸಿದ್ರು ಕೂಡ ಒಂದೊಂದು ಸಲ ನನ್ನ ಇಡೀ ಲೈಫಲ್ಲಿ ನನಗೆ ಹಿಂಗೆ ಆಗಿರಲಿಲ್ಲ. ಇವತ್ತು ಆಗೋಯ್ತು, ಏನು ಮಾಡೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು. ಅದಕ್ಕೆ ನಾನೇನು ಮಾಡಿದೆ, ಇದ್ರ ಜ್ಯೂಸನ್ನು ಒಂದು 3-4 ದಿನ ಕುಡಿಯೋಣ ಅಂತ. ಇದು ಕುಡಿಯೋದ್ರಿಂದ ಯಾವುದೇ ರೀತಿಯ ಸೆಪ್ಟಿಕ್ ಆಗೋದಾಗಲಿ ಏನೂ ಆಗೋದಿಲ್ಲ. ಅದರಿಂದ ಇದ್ರ ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಬನ್ನಿ, ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ತೋರಿಸ್ತೀನಿ. ನಾನು ನೆಲ್ಲಿಕಾಯಿ ತೊಗೊಳ್ತಾ ಇದ್ದೀನಿ. 2 ನೆಲ್ಲಿಕಾಯಿ ತೊಗೊಳ್ತೀನಿ ನಾನು. 1 ಗ್ಲಾಸ್ಗೆ ಸಾಕು. 2ನ್ನ ಹೆಚ್ಕೊಳ್ತೀನಿ. ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಸಕ್ಕರೆ ತೊಗೊಂಡಿಲ್ಲ. ಹನಿ ಹಾಕ್ಕೊಳ್ತಾರೆ ಎಲ್ಲ. ನಾನು ಹನಿ ಬಳಸಲ್ಲ, ನಾನು ಹನಿನ ಯೂಸ್ ಮಾಡಲ್ಲ. ಅದರಿಂದ ನಾನು ಏನು ಮಾಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿಯನ್ನು, ನೋಡಿ ಇಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ಇದೆಲ್ಲ ಕುಡಿಯೋದ್ರಿಂದ ಯಾವುದೇ ರೀತಿಯ ನೋವುಗಳು ಶರೀರದಲ್ಲಿ ಇದ್ದರೂ ಕೂಡ ವಾಸಿಯಾಗುತ್ತೆ. ನೋಡಿ, ಇದನ್ನು ಚಿಕ್ಕದಾಗಿ ನಾನು ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತೀನಿ ನಾನು. ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಇದು ಕರಗಕ್ಕೆ ಬಿಡೋಣ. ಅದನ್ನು ಒಂದು ಕಡೆ ಇರಲಿ. ಇವಾಗ ನಾನು ಚಿಕ್ಕದೊಂದು ಮಿಕ್ಸಿ ಜಾರ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಹೆಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ದಪ್ಪ ನೆಲ್ಲಿಕಾಯಿನ, ಬೆಟ್ಟದ ನೆಲ್ಲಿಕಾಯಿ ತುಂಬ ಒಳ್ಳೆಯದು. ನೋಡಿ, ಸ್ವಲ್ಪ ಶುಂಠಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಕೂಡ ಬೇಕಾದ್ರೆ ಹಾಕ್ಕೊಳ್ಬೋದು. ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಹಂಗೆ ಸರಿ ಹೋಗಲ್ಲ. ಇಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸಿನ ಈ ಥರ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಏನು ಮಾಡ್ತೀನಿ ನಾನು ಅಂತ ಅಂದರೆ, ಹಾಗೆ ಸೋಸ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪನೇ ರಸ ಬರುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಇದರೊಳಗಡೆಗೆ ಬೆಲ್ಲದ ನೀರಿತ್ತಲ್ಲ ಅದರೊಳಗಡೆಗೆ ಸೋಸ್ಕೊಳ್ತಾ ಇದ್ದೀನಿ ನಾನು, ಹಾಕ್ಕೊಳ್ತಿದ್ದೀನಿ. ನೋಡಿ, ಇದಕ್ಕೆ ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರೆ ಕುಡಿಯೋಣ ಅನಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಬೇಕಾದರೂ ಹಾಕ್ಕೊಳ್ಳಿ, ಸಕ್ಕರೆ ಜಾಸ್ತಿ ತಿನ್ನಬಾರ್ದಲ್ವ, ಅದರಿಂದ ನಾನು ಬೆಲ್ಲನ ಹಾಕಿದ್ದೀನಿ. ಇವಾಗ ಇದಕ್ಕೆ ನೋಡಿ ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಅಷ್ಟು ಸಾಕು, ಒಂದು ಸ್ವಲ್ಪ ಇಷ್ಟು ಹಾಕಿದ್ರೂ ಸಾಕು, ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ಜ್ಯೂಸನ್ನು ಈ ವಾರದಲ್ಲಿ ಒಂದು 3-4 ಸಲ ಕುಡಿದ್ರೆ ಗಾಯ ಕೂಡ ಸೆಪ್ಟಿಕ್ ಆಗಲ್ಲ, ಮತ್ತು ಆಮೇಲೆ ಊದ್ಕೊಳ್ಳೋದಿಲ್ಲ, ಹಾಗೂ ನೋವು ಕೂಡ ಕಡಿಮೆ ಆಗುತ್ತೆ. ಇದರಿಂದ ನೋವಿನ ಮಾತ್ರ ಏನು ತಗೊಳ್ಳಲ್ಲ ನಾನು. ಇವಾಗ ಒಂದು ಅರ್ಧ ಪ್ಯಾರಾಸಿಟಮಾಲ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ನೈಟಲ್ಲಿ ತುಂಬ ಕಷ್ಟ ಕೊಡಬಾರ್ದು ಅಂತ. ಅದ್ರ ಜೊತೆಗೆ ಇದು ಹೋಮ್ ರೆಮಿಡಿ ಇದು ಮಾಡ್ಕೊಳ್ತಾ ಇದ್ದೀನಿ. 4-5 ದಿನ ಮಾಡಿ ಕುಡಿತೀನಿ, ಸಾಕು, ಅಷ್ಟೇ ಹೋಗುತ್ತೆ. ಇದು ತುಂಬ ವಿಟಮಿನ್ ಸಿ ಇರೋದ್ರಿಂದ ಯಾವುದೇ ವೈರಸ್ಸು ಬ್ಯಾಕ್ಟೀರಿಯಾ ಯಾವುದು ಕೂಡ ನಮ್ಮ ಹತ್ರ ಬರೋದಿಲ್ಲ. ಆಮ್ಲ ಜ್ಯೂಸು ತುಂಬಾ ಒಳ್ಳೆಯದು, ಫೈಬರ್ ಇದೆ.
ಅಷ್ಟೇ ಅಲ್ಲ ವಿಟಮಿನ್ ಸಿ, ಮೆಗ್ನೀಷಿಯಮ್ ಪ್ರತಿಯೊಂದು ಇದೆ. ಇದು ಸದಾಕಾಲ ಹೆಂಗಾಗಿರೋದಕ್ಕೆ ಬೇಕಾದಂತಹ ಒಂದು ಆಹಾರ ಇದು. ಚವನಪ್ರಾಶ ಕೂಡ ಇದರಲ್ಲೇ ಮಾಡೋದು. ಅಷ್ಟೇ ಅಲ್ಲ ಸ್ಕಿನ್ನಿಗೆ ಒಳ್ಳೆಯದು, ಸ್ಕಿನ್ ಚೆನ್ನಾಗಿ ಹೊಳೆಯುತ್ತೆ. ಅದ್ರ ಜೊತೆಗೆ ಕೂದಲು ಕೂಡ ಉದ್ದವಾಗಿ ಬೆಳೆಯುತ್ತೆ, ಹೇರ್ ಫಾಲ್ ಕೂಡ ಆಗಲ್ಲ. ಈ ಥರ ಮಾಡಿ ಕುಡಿತಾ ಇದ್ದರೆ ಕೂದಲು ಕೂಡ ಉದುರೋದಿಲ್ಲ. ನೋಡಿ, ಇಷ್ಟೆಲ್ಲ ಬೆನಿಫಿಟ್ಸ್ ಇರೋವಂತಹ ಈ ಆಮ್ಲ ಜ್ಯೂಸನ್ನು ಮಾಡಿಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚೆನ್ನಾಗಿದೆ. ನಿಂಬೆಹಣ್ಣು ಮತ್ತು ಶುಂಠಿ ಎಲ್ಲದ್ರದ್ದು ಒಂದು ಮಿಕ್ಸ್ ಆಗಿಬಿಟ್ಟು ತುಂಬ ಟೇಸ್ಟಾಗಿದೆ. ಇದಕ್ಕೆ ಪುದೀನ ಸೊಪ್ಪು ಹಾಕ್ಕೊಳ್ತಾರೆ, ಆಮೇಲೆ ಕರಿ ಲೀವ್ಸು ಯಾವುದು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾರೆ. ಏನೂ ಹಾಕೋದು ಬೇಡ ಅಂದರೆ ಈ ಥರ ಪ್ಲೈನಾಗಿ ಕೂಡ ಮಾಡಿ ಕುಡಿಬೋದು. ನೋಡಿ, ಇವತ್ತಿನ ಒಂದು ಆರೋಗ್ಯಕರವಾದಂತಹ ಆಮ್ಲ ಜ್ಯೂಸನ್ನು ಹೇಳ್ಕೊಟ್ಟಿದ್ದೀನಿ. ಇದು ನೀವು ಎಲ್ಲರೂ ಮಾಡಿ ಕುಡಿತೀರ ಅಂದ್ಕೊಂಡಿದ್ದೀನಿ. ಒಳ್ಳೆಯದು, ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಎಲ್ರಿಗೂ ಒಳ್ಳೆಯದು. ಚವನ ಮಹರ್ಷಿಗಳು ಕಂಡುಹಿಡಿದಂಥದ್ದು ಆಮ್ಲದಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಶೇರ್ ಮಾಡಿ. ನೀವು ಕೂಡ ಇದೇ ರೀತಿ ಮಾಡಿ ಕುಡೀರಿ, ಮಕ್ಕಳಿಗೆಲ್ಲ ಕೊಡಿ.